ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 37. ಸೂರ್ಯನಿಗೆ ಅರ್ಥ ಮಾಡಿಸ್ತೀನಿ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿ, ಸರಿ ಕಂದ, ನೀನು ಹೋಗಿ ರೆಸ್ಟ್ ತಗೋ, ನಾನು ಹೋಗ್ಬರ್ತೀನಿ ಅಂತ ರಾಶಿಗೆ ಹೇಳಿ ಹೊರಟನು ಸಾಮ್ರಾಟ್. ಕೆಳಗೆ ಬರ್ತಿದ್ದಾಗ ನೀಲು ಅಪ್ಪ ಫೋನ್ ಮಾಡಿದರು. ಏನು ಬಾವ ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಟೆಂಡ್ ಮಾಡಿದವನು, ಹೇಳಿ ಬಾವ ಅಂತ ಸಾಮ್ರಾಟ್ ಕೇಳ್ದ. ಸಾಮ್ರಾಟ್, ನಾನು ಮನೆ ಹೊರಗೆ ನಿಂತಿದ್ದೀನಿ, ನೀನು ನೀಲುನ ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲವನ್ನ ಅಲ್ಲಿ ಸೂರ್ಯನ ರೂಮ್ನಲ್ಲಿದೆಯಂತೆ, ಅದನ್ನೆಲ್ಲವನ್ನು ನೀನು ತೆಗೆದುಕೊಂಡು ಬಂದು ಕೊಡಲು ಸಾಧ್ಯನಾ ಅಂತ ಕೇಳ್ದ. ಮಾವ, ನೀವು ಯಾಕೆ ಹೊರಗೆ ನಿಂತಿದ್ದೀರಾ, ಮನೆಯೊಳಗೆ ಬನ್ನಿ ಅಂತ ಸಾಮ್ರಾಟ್ ಮಾತನಾಡ್ತಾನೆ. ಕೆಳಗಡೆ ಬರೆಯಲು ಸರಿಯಾಗಿ ಸೂರ್ಯ ಕೂಡ ಆಗಲೇ ಬಂದವನು ಹೊರಗೆ ನಿಂತಿರುವ ತನ್ನ ಮಾವನನ್ನು ನೋಡ್ದ. 2 ತಿಂಗಳ ನಂತರ ಅವರು ಬಂದಿದ್ರು ಕೂಡ ಮನೆಯೊಳಗಡೆ ಬರದೆ ನಿಂತಿದ್ದನ್ನು ಕಂಡು ಅವನಿಗೆ ಏನೋ ಒಂಥರ ಮುಜುಗರ ಅನ್ನಿಸ್ತು. ಬೈಕ್ನ ಅಲ್ಲೇ ನಿಲ್ಲಿಸಿ ಬಂದು, ಮಾವ ಅಂತ ಸೂರ್ಯ ಕರೆಯಲು ಏನು ಮಾತನಾಡದೆ ಮುಖವನ್ನು ತಿರುಗಿಸ್ಕೊಂಡ್ರು ನೀಲುನ ಅಪ್ಪ. ಮಾವ, ಏನು ಅಭ್ಯಾಸ ಇದು, ಮನೆ ಬಾಗಿಲಲ್ಲಿ ನಿಲ್ಲೋದು, ಒಳಗೆ ಬನ್ನಿ ಅಂತ ಅವರ ಕೈ ಹಿಡಿಯಲು ಅವರ ಅಪ್ಪ ವೇಗವಾಗಿ ಕೈಯನ್ನು ಕಡುಬಿಕೊಂಡ್ರು. ಅಷ್ಟರಲ್ಲೇ ಸಾಮ್ರಾಟ್ ಹೊರಗೆ ಬಂದುಬಿಟ್ಟ. ಮಾವ, ಒಳಗೆ ಬನ್ನಿ ಅಂತ ಸಾಮ್ರಾಟ್ ಕರೆಯಲು, ಇಲ್ಲಪ್ಪ, ಇಲ್ಲಿ ನೀಲು ಅಪ್ಪ ಸಾಮ್ರಾಟ್ಗೆ ಮತ್ತು ಸೂರ್ಯನಿಗೆ ಹಾಗೂ ಅವರ ಅಣ್ಣಂದಿರಿಗೂ ನೀಲು ಅಪ್ಪ ಮಾವನು ಕೂಡ ಆಗಬೇಕು, ಯಾಕಂದರೆ ಅಕ್ಕನ ಗಂಡ ಅಲ್ವಾ, ಹಾಗಾಗಿ. ಇಲ್ಲ ಸಾಮ್ರಾಟ್, ನನ್ನ ಮಗಳ ನಡತೆ ಕೆಟ್ಟವಳು ಅಂತ ಹೇಳಿದ ಈ ಮನೆಯೊಳಗೆ ನಾನು ಬಂದರೆ ನಾನು ಕೂಡ ಅದನ್ನು ಒಪ್ಕೊಂಡಂತೆ ಆಗಿಬಿಡುತ್ತೆ. ಬೇಡ, ನಿಮ್ಮ ತಂಗಿಯನ್ನು ಯಾವಾಗ ಬೇಕಾದರೂ ಕರೆಯಿರಿ, ಅವಳು ಬರ್ತಾಳೆ ಹೋಗ್ತಾಳೆ. ನನ್ನ ಮಗಳು ಖಂಡಿತ ಮನೆಯೊಳಗೆ ಬರೋದಿಲ್ಲ. ನಾನು ಕೇಳಿದ್ದನ್ನು ಮಾತ್ರ ನೀವು ಕೊಟ್ಬಿಟ್ರೆ ನಾನು ಹೊರಡ್ತೀನಿ ಅಂತ ಹೇಳ್ದ. ಏನು ಮಾವ ಹೀಗೆಲ್ಲ ಮಾತನಾಡ್ತಿದ್ದೀರಲ್ಲ ಅಂತ ಸೂರ್ಯ ಕೇಳ್ದ. ಮತ್ತೆ ಅವನ ಬಳಿ ಏನೂ ಮಾತಾಡಲಿಲ್ಲ ನೀಲುನ ಅಪ್ಪ. ಸೂರ್ಯ, ಒಳಗೆ ಬಾ ಅಂತ ಅವನ ಹೆಗಲ ಮೇಲೆ ಕೈ ಹಾಕಿ ಸಾಮ್ರಾಟ್ ಒಳಗೆ ಕರ್ಕೊಂಡು ಬಂದ. ಅಣ್ಣ, ಮಾವ ಏನು ತೆಗೆದುಕೊಡಲು ಹೇಳ್ತಿದ್ರು, ತುಂಬ ಟೆನ್ಷನ್ನಾಗಿ ಬೇರೆ ಇದ್ದಾರೆ ಅಂತ ಮಾತನಾಡ್ತಾನೆ. ಅವನು ಹೇಳಲು, ಮತ್ತೇನೋ ಅವರು ಮಾಡಬೇಕಿತ್ತು, ಅವ್ರ ಹೆತ್ಮಗಳ ಮೇಲೆ ಗೋಬೆ ಕೂರಿಸಿದೀಯಾ, ಆಮೇಲೆ ಸಂತೋಷವಾಗಿ ಮಾತನಾಡ್ತಾರಾ ಹೇಳು ಅಂತ ಸಾಮ್ರಾಟ್ ಕೇಳಲು, ಅಣ್ಣ ಅಂದಿದ್ದ ಪರಿಸ್ಥಿತಿಯಲ್ಲಿ ಕೋಪದಿಂದ ಮಾತು ಬಂದ್ಬಿಡ್ತು, ಆ ಮಾತು ಬಾಯಿಂದ ಬಿಟ್ಬಿಟ್ಟೆ. ಏನೇ ಇದ್ರೂ ಸರಿ, ನೀರು ಮೇಲೆ ಅನುಮಾನ ಪಡಬಾರ್ದತ್ತು. ಅವಳು ಅಂತ ತಪ್ಪು ಮಾಡಿಲ್ಲ, ಆದರೆ ಯಾವುದಕ್ಕಾಗಿ ಆ ಹುಡುಗನ ಬಳಿ ಮಾತನಾಡಿದ್ದಾಳೆ ಅದೇ ನನಗೆ ಅರ್ಥ ಆಗ್ತಿಲ್ಲ. ನನಗೆಷ್ಟೇ ಪ್ರಯತ್ನಪಟ್ಟು ನೋಡಿಬಿಟ್ಟೆ, ರೋಹಿಣಿಗೂ ಇದಕ್ಕೂ ಸಂಬಂಧ ಇರುವ ಹಾಗೆ ಕಾಣಿಸ್ತಿಲ್ಲ ಅಂತ ಹೇಳಲು, ಸರಿ ಬಿಡು, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ನೀನು ನೀಲು ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎಲ್ಲವನ್ನ ತಗೊಂಡು ಬಾ ಅಂತ ಸಾಮ್ರಾಟ್ ಕೇಳಲು, ಈಗ ಇದೆಲ್ಲ ತಗೊಂಡು ಎಲ್ಲಿಗೆ ಹೋಗಲಿದ್ದಾಳೆ ಅಂತ ಸೂರ್ಯ ಕೇಳಲು, ಅದು ನಿನಗೆ ಅನಾವಶ್ಯಕ ಸೂರ್ಯ ಅಂದ ಸಾಮ್ರಾಟ್. ಅದೇ ಡೈವರ್ಸ್ ಮಾಡೋದಕ್ಕಿಂತ ಅಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತಂದಿದ್ಲಲ್ಲ, ಆಮೇಲೆ ಏನು ಈಗ ಒರಿಜಿನಲ್ ಬೇಕಾ ಅಂತ ಮತ್ತೆ ಸೂರ್ಯ ಕೇಳ್ದ. ಈ ಪ್ರಶ್ನೆಗಳೆಲ್ಲ ಈಗ ಬೇಕಾ ನಿನಗೆ, ನೀನೇ ಅವಳನ್ನು ಬೇಡ ಅಂತ ಬಿಟ್ಬಿಟ್ಯಲ್ಲ, ಈಗ ಯಾಕೆ ಇಷ್ಟು ಪ್ರಶ್ನೆ ಕೇಳ್ತಿದೀಯಾ ಅಂತ ಸಾಮ್ರಾಟ್ ಕೂಡಲೇ, ಸರಿ ಇರು ತಗೊಂಡು ಬರ್ತೀನಿ ಅಂತ ಹೇಳಿ ಕೋಣೆಯೊಳಗಡೆ ಹೋದವನು ಅವಳಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಒಂದು ಕವರ್ನಲ್ಲಿ ಹಾಕ್ಕೊಂಡು ಬಂದು ಸಾಮ್ರಾಟ್ ಕೈಗೆ ಕೊಟ್ಟ. ಸರಿ ಅಂತ ಈಸ್ಕೊಂಡು ಕೆಳಗಡೆ ಹೋದನು ಸಾಮ್ರಾಟ್. ಆ ಕವರನ್ನು ತನ್ನ ಮಾವನ ಕೈಗೆ ಕೊಟ್ಟು, ಏನಾಯಿತು, ಈಗ ಯಾಕೆ ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಲು, ನೀಲುಗೆ ಚೆನ್ನೈನಲ್ಲಿ ಕೆಲಸ ಸಿಕ್ಕಿದೆ ಸಾಮ್ರಾಟ್, ಇವತ್ತು ರಾತ್ರಿ ಹೊರಡ್ತಿದ್ದೇವೆ, ಇದೆಲ್ಲ ಅವಳಿಗೆ ಬೇಕಾಗುತ್ತೆ ಅಲ್ವಾ, ಅದಕ್ಕಾಗಿ ಅಂತ ಹೇಳ್ದ ನೀಲುನ ಅಪ್ಪ. ಏನು, ನೀಲು ಚೆನ್ನೈಗೆ ಹೋಗ್ತಿದ್ದಾಳ ಅಂತ ಕೋಪದಿಂದ ಕೇಳ್ತಾನೆ ಹೊರಗೆ ಬಂದನು ಸೂರ್ಯ. ಸರಿ ಸಾಮ್ರಾಟ್, ನನಗೆ ಸಮಯ ಆಯಿತು, ನಾನು ಹೊರಡ್ತೀನಿ ಅಂತ ಅವರು ಹೊರಡಲು ಮುಂದಾದರು. 1 ನಿಮಿಷದಲ್ಲಿ, ಮಾವ ಏನು ಚೆನ್ನೈಗೆ ಹೋಗ್ತಿದ್ದಾಳೆ ಅಂತ ಹೇಳ್ತಿದ್ದೀರಿ, ಅವಳನ್ನು ಒಂಟಿಯಾಗಿ ಯಾಕೆ ಚೆನ್ನೈಗೆ ಕಳಿಸ್ತಾ ಇದ್ದೀರಿ
ಅಂತ ಸೂರ್ಯ ಅಧಿಕಾರಯುತವಾಗಿ ಕೇಳ್ದ ಅವರ ಮಾವನನ್ನು. ಅದನ್ನು ಕೇಳಲು ನಿಮಗೆ ಏನು ಹಕ್ಕಿದೆ ಅಂತ ನೀಲುನ ಅಪ್ಪ ತಿರುಗೇಟು ನೀಡಿದರು. ಏನು ಮಾವ, ನೀವು ಹೀಗೆ ಮಾತಾಡ್ತಿದ್ದೀರಿ, ನಾನು ಕೇಳಬಾರ್ದಾ? ಅವಳನ್ನು ಇಂಥ ಸಮಯದಲ್ಲಿ ನೀವು ಒಬ್ಬಂಟಿಯಾಗಿ ಕಳಿಸ್ಬಹುದಾ ಅಂತ ಸೂರ್ಯ ಮತ್ತೆ ಕೇಳ್ದ. ಸಾಮ್ರಾಟ್, ಸಮಯ ಆಯ್ತಪ್ಪ, ಯಾರೊಂದಿಗೂ ಮಾತನಾಡುವ ಪರಿಸ್ಥಿತಿಯಲ್ಲಿ ಈಗ ನಾನಾಗಲಿ ನನ್ನ ಮಗಳಾಗಲಿ ಇಲ್ಲ. ಈ ಮನೆಯಲ್ಲಿ ನನ್ನ ಮಗಳು ನಂಬಿದ್ದು ನಿಮ್ಮನ್ನು ಮಾತ್ರ. ಅದಕ್ಕೆ ಈಗಲೂ ನಿಮ್ಮ ಮೇಲೆ ಗೌರವ ನನಗೆ ಇದೆ. ಸರಿ, ಇನ್ನು ನಾನು ಹೊರಡ್ತೀನಿ ಅಂತ ಹೇಳಿ ಅವರು ಹೊರಡಲು ಸಿದ್ಧರಾದರು. ಮಾವ ಪ್ಲೀಸ್ ನಿಂತ್ಕೊಳ್ಳಿ, ಕೋಪದಲ್ಲಿ ಆತುರದ ನಿರ್ಧಾರ ತಗೊಳ್ಬೇಡಿ. ನೀಲು ಒಂಟಿಯಾಗಿ ಹೋಗಿ ಏನು ಮಾಡ್ತಾಳೆ ಹೇಳಿ, ಅವಳಿಗೆ ಏನು ಗೊತ್ತು ಅಂತ ಸೂರ್ಯ ಆತಂಕದಿಂದ ಕೇಳ್ದ. ನೀಲು ಅಪ್ಪ ಸಾಮ್ರಾಟ್ ಬಳಿ ನನ್ನ ಮಗಳು ಕಷ್ಟಪಟ್ಟು ಬಹಳ ಕಲ್ತ್ಕೊಂಡಿದ್ದಾಳೆ ಸಾಮ್ರಾಟ್, ಇನ್ನು ಮುಂದೆ ಅವಳು ನೋಡ್ಕೊಳ್ಬಳ್ಳಳು. ಅವಳ ಮೇಲೆ ಇವ್ರಿಗೇನು ಕಾಳಜಿ, ಅವಳು ತನ್ನನ್ನು ತನ್ನ ಮಗುವನ್ನು ನೋಡ್ಕೊಳ್ಬಳ್ಳಳು. ಆ ಧೈರ್ಯ ನನ್ನ ಮಗಳಿಗೆ ಇದೆ. ನಾನು ನನ್ನ ಮಗಳನ್ನು ನಂಬ್ತೀನಿ, ಯಾರು ಅವಳನ್ನು ನಂಬುವ ಅವಶ್ಯಕತೆ ಏನಿಲ್ಲ. ಸರಿಪಾ ಸಾಮ್ರಾಟ್, ನಾನು ಹೊರಡ್ತೀನಿ ಅಂತ ಸಾಮ್ರಾಟ್ಗೆ ಮಾತ್ರ ಉತ್ತರಿಸಿ ಬೈಕ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟೇ ಹೋದರು ನೀಲುನ ಅಪ್ಪ. ಸಾಮ್ರಾಟ್ಗೆ ಏನೂ ಅರ್ಥ ಆಗಲಿಲ್ಲ. ಅವನು ಇನ್ನೂ ಆ ಆಘಾತದಲ್ಲೇ ಇದ್ದ. ಅಯ್ಯೋ ಅಣ್ಣ, ನೀಲು ಒಂಟಿಯಾಗಿ ಹೋಗಿ ಏನು ಮಾಡ್ತಾಳೆ ಅಂತ ಸೂರ್ಯ ಮತ್ತೆ ಸಾಮ್ರಾಟ್ನನ್ನು ಬಂದು ಕೇಳ್ದ. ಸೂರ್ಯ, ನೀಲು ಕೆಲಸಕ್ಕೆ ಹೋಗ್ತಾಳೆ ಅಂತ ಮಾವ ಹೇಳ್ತಾ ಇದ್ದಾರೆ. ಅದು ಚೆನ್ನೈಗೆ. ಅಲ್ಲಿ ಒಂಟಿಯಾಗಿ ಹೋಗಿ ಮಗುವಿನೊಂದಿಗೆ ಅವಳು ಇನ್ನೇನೇನು ಕಷ್ಟಪಡಬೇಕಾಗುತ್ತೋ ಏನೋ ಅಂದ. ಸರಿ, ನೀನು ಮಾತನಾಡಿದರೂ ಅವರು ಮಾತನಾಡೋದಿಲ್ಲ. ನೀನು ನಿನ್ನ ಮಾತುಗಳಿಂದ ಅವಳನ್ನು ತುಂಬ ಗಾಯಗೊಳಿಸಿದೀಯ, ಅವಳನ್ನು ಕೊಂದೇ ಬಿಟ್ಟಿದೀಯ. ಸರಿ ಬಿಡು, ನಾನು ಹೋಗಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಸಾಮ್ರಾಟ್ ಈಗ ಹೊರಟ ನೀಲು ಮನೆಗೆ. ಅಣ್ಣ ಒಂದು ನಿಮಿಷ ಅಂದನು ಸೂರ್ಯ. ಏನು ಸೂರ್ಯ ಅಂತ ಸಾಮ್ರಾಟ್ ಮತ್ತೆ ಕೇಳ್ದ. ಇಲ್ಲಿ ನೋಡು ಅಣ್ಣ, ಬೇರೆ ಊರಿಗೆ ಓದಲು ಕೂಡ ನಮ್ಮ ಮನೆಯ ಹೆಣ್ಮಕ್ಳನ್ನು ನಾವು ಕಳಿಸೋದಿಲ್ಲ ಅಲ್ವಾ? ಹಾಗೆ ಇರುವಾಗ ಇವಳು ಕೆಲಸಕ್ಕೆ ಹೋಗ್ತಾಳೆ ಅಂತ ಹೇಳ್ತಾ ಇದ್ದರೆ ದೊಡ್ಡ ಪಂಚಾಯಿತಿನೇ ಆಗಿಬಿಡುತ್ತೆ ಮನೆಯಲ್ಲಿ. ನೀವು ಸ್ವಲ್ಪ ಹೇಳಿ ಅರ್ಥ ಮಾಡಿಸಿ ಅಂದ ಸಾಮ್ರಾಟ್ಗೆ ಸೂರ್ಯ. ಏಯ್, ನೀರು ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಾಗಲಿ ನಮ್ಮ ಮನೆಯವರಿಗಾಗಲಿ ಇಲ್ಲ ಕಣೋ. ಇದು ನನ್ನ ಮಗುವ ಅಥವಾ ಅವನ ಮಗುವ ಅಂತ ಕೇಳ್ದೊಂತಾನೆ ನೀನು. ಇಲ್ಲಿ ನೋಡು ಸೂರ್ಯ, ನೀಲು ತುಂಬ ಕಷ್ಟಪಟ್ಬಿಟ್ಲು. ಅವಳು ಮಾಡಿದ್ದು ತಪ್ಪೆ. ನಿನ್ನ ಬಳಿ ನಿಜ ಹೇಳ್ತಾ ಇರೋದು ತಪ್ಪು, ಸರಿ. ಅದಕ್ಕೋಸ್ಕರ ಅವಳ ಮನಸ್ಸು ಬದಲಾಗಿ ಬಂದಾಗ ನೀನು ಆ ರೀತಿಯೆಲ್ಲ ಮಾತನಾಡಬಾರ್ದಾಗಿತ್ತು ಕಣೋ. ಇಲ್ಲಿ ನೋಡು, ನೀನು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಏನು ಕಾಲ ಕೆಟ್ಟು ಹೋಗಿಲ್ಲ. ಈಗಲೇ ಹೋಗಿ ನೀಲುನನ್ನು ಸಮಾಧಾನಪಡಿಸಿ ನೀನು ಹೋಗಿ ಮನೆಗೆ ಕರ್ಕೊಂಡು ಬಾ. ನಿಮಗೊಂದು ಮಗು ಹುಟ್ತಾ ಇದೆ, ನೀವಿಬ್ಬರು ಮತ್ತೆ ಸಂತೋಷವಾಗಿ ಬಾಳಬೇಕು ಅಂತ ಸಾಮ್ರಾಟ್ ಹೇಳ್ದ. ಅಣ್ಣ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಮಾತನಾಡಬೇಡ್ವೋ? ಈಗಾಗಲೇ ಎಂಗೇಜ್ಮೆಂಟ್ ಮುಗಿದಿದೆ. ಈಗ ಹೋಗಿ ನೀಲುನನ್ನು ಕರ್ಕೊಂಡು ಬಂದರೆ ಅಮ್ಮ ದೊಡ್ಡ ರಂಪಾಟನೇ ಮಾಡ್ತಾಳೆ. ರೋಹಿಣಿ ತಪ್ಪು ಮಾಡಿದ್ದಾಳೆ ಅನ್ನಲು ಯಾವುದೇ ಸಾಕ್ಷಿಗಳೂ ಇಲ್ಲ. ಆದರೆ ನೀಲು ತಪ್ಪು ಮಾಡಿದ್ದಾಳೆ ಅನ್ನಲು ಎಲ್ಲವೂ ಇದೆ ಕಣೋ. ಯಾವುದನ್ನು ಸಾಬೀತುಪಡಿಸದೆ ನಾನು ಅವಳನ್ನು ಹೇಗೆ ಕರೆತರಲು ಸಾಧ್ಯ? ಇಲ್ಲ, ಸಾಧ್ಯ ಇಲ್ಲ. ಸ್ವಲ್ಪ ದಿನ ಹೋಗಲಿ, ನಾನು ತನಿಖೆ ಮಾಡ್ತಿದ್ದೀನಿ. ಅನುಮಾನಿಸುವಂತೆ ಅವಳು ಯಾರಿಗೂ ಫೋನ್ ಮಾಡಿಲ್ಲ, ಅವಳಿಗೂ ಕೂಡ ಯಾವುದೇ ಫೋನ್ ಬಂದಿಲ್ಲ. ಹಾಗಿರುವಾಗ ಅವಳು ರೋಹಿಣಿ ಮೇಲೆ ಯಾಕೆ ಉಬೆ ಕೂರಿಸಿದ್ಲು ಅದೇ ನಂಗೆ ಅರ್ಥ ಆಗ್ತಿಲ್ಲ. ಹಾಗಾದರೆ ನೀರು ತಪ್ಪು ಮಾಡಿ ಅವಳನ್ನು ಸಿಕ್ಕಾಕ್ಸಲು ನೋಡಿದ್ಲ, ಅಥವಾ ನನಗೂ ರೋಹಿಣಿಗೂ ನಿಶ್ಚಿತಾರ್ಥ ಮಾಡ್ತಿದ್ದಾರೆ ಅದಕ್ಕಾಗಿ ಮಧ್ಯೆ ನಿಲ್ಲಿಸಲು ಅವಳ ಮೇಲೆ ಗೂಬೆ ಕೂರಿಸಿದ್ಲ? ಇದು ಯಾವುದು ನನಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಯಾವುದನ್ನು ಸರಿಯಾಗಿ ತಿಳಿಯದೆ ನಾನೊಂದು ನಿರ್ಧಾರಕ್ಕೆ ಬರಲು ಸಾಧ್ಯ ಇಲ್ಲ ಸಾಮ್ರಾಟಣ್ಣ ಅಂತ ಹೇಳ್ದ ಸೂರ್ಯ. ಏ ಮೂರ್ಖನಂತೆ ಮಾತಾಡ್ತಿದೆಯಲ್ಲೋ, ನೀನು ಪೊಲೀಸ್ ಅಧಿಕಾರಿ ಅನ್ನೋದನ್ನು ಒಪ್ಕೊಳ್ತೀನಿ. ಅದಕ್ಕೆ ತಾಳಿ ಕಟ್ಟಿದ ಹೆಂಡತಿಯನ್ನು ನಂಬಲು ಸಾಕ್ಷಿ ಬೇಕು ಅಂತಿದೆಯಲ್ಲ, ಅದನ್ನು ನನ್ನಿಂದ ಸ್ವಲ್ಪನೂ ಕೂಡ ಒಪ್ಕೊಳ್ಳಲು ಸಾಧ್ಯ ಇಲ್ಲ. ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದೀಯಾ? ಪ್ರೀತಿ, ನಂಬಿಕೆ ಅನ್ನೋದೆಲ್ಲ ಒಂದು ಭಾವನೆ ಕಣೋ. ಆ ಭಾವನೆಯೇ ನಿನ್ನಲ್ಲಿ ಇಲ್ಲ ಅಂದಾಗ ಪ್ರೀತಿ ಹೇಗಿರುತ್ತೆ ಹೇಳು? ನೀಲು ಮೇಲೆ ನಿನಗೇನು ಕಾಳಜಿ? ಇಷ್ಟು ಕೀಳಾಗಿ ಈಗಲೂ ಕೂಡ ಮಾತಾಡ್ತಿದ್ದೀಯಾ? ಆಮೇಲೆ ಅವಳು ಎಲ್ಲಿಗೆ ಹೋದರೆ ನಿಂಗೇನು ಬಿಡು. ಇಲ್ಲಿ ನೋಡು,
ನೀಲು ವಿಷಯದಲ್ಲಿ ಇನ್ನೂ ತಲೆ ಹಾಕಬೇಡ ನೀನು. ಈಗ ನಿಶ್ಚಿತಾರ್ಥ ಆಗಿದೆ ತಾನೇ, ಇನ್ನು 4 ತಿಂಗಳಲ್ಲಿ ಮದುವೆ ಕೂಡ ಆಗ್ತಿದೆ. ಖುಷಿಯಾಗಿ ರೋಹಿಣಿಯನ್ನು ಮದುವೆಯಾಗಿ ಸಂತೋಷದಿಂದ ಇರು. ನೀಲುನನ್ನು ನಾವು ನೋಡ್ಕೋತೀವಿ. ಪಾಪ ಅವಳ ಮನಸ್ಸಿಗೆ ಅವಳ ಮನಸ್ಸು ವಿರಕ್ತಿಯಾಗಿ ಊರು ಬಿಟ್ಟು ಹೋಗೋಣ ಅಂತ ನಿರ್ಧರಿಸಿದ್ದಾಳೆ. ಹೊಟ್ಟೆಯಲ್ಲಿ ಮಗುವನ್ನಿಟ್ಕೊಂಡು ಹೆಣ್ಮಕ್ಳು ಸಂತೋಷವಾಗಿರಬೇಕು, ಗಂಡನ ಪ್ರೀತಿ ಕೂಡ ಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಅವಳನ್ನು ಇಂತಹ ಸಮಯದಲ್ಲಿ ಒದ್ದಾಡಲು ಬಿಡ್ತಿದೆಯಲ್ಲ, ಎಂದಾದರೂ ಒಂದಿನ ಇದಕ್ಕಾಗಿ ನೀನು ತುಂಬಾ ಪಶ್ಚಾತ್ತಾಪ ಪಡ್ತೀಯ ಸೂರ್ಯ ಅಂತ ಸಾಮ್ರಾಟ್ ಹೇಳ್ದ. ಏನು ಸಾಮ್ರಾಟ್, ನನ್ನ ಮಗನಿಗೆ ಮಾತನಾಡಿ ಗೊಂದಲಕ್ಕೆ ಈಡು ಮಾಡ್ತಿದೀಯಾ ಅಂತ ಸೂರ್ಯನ ತಾಯಿ ಮಾತಾಡ್ತಾ ಅಲ್ಲಿಗೆ ಬಂದರು. ಇಲ್ಲಿ ನೋಡು ಚಿಕ್ಕಮ್ಮ, ನಾನೇನು ಮಾತನಾಡಿ ಗೊಂದಲ ಸೃಷ್ಟಿಸ್ತಿಲ್ಲ. ನೀನು ಅನಾವಶ್ಯಕವಾಗಿ ಅವರಿಬ್ಬರ ಜೀವನವನ್ನು ಹಾಳು ಮಾಡ್ತಿದೀಯ. ನೀಲು ನಿನ್ನ ಮೊಮ್ಮಗಳೇ ತಾನೇ, ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟವಳೆ ತಾನೇ, ಅವಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇವನು ಹುಚ್ಚಿನಂತೆ ಏನೋ ಮಾತಾಡ್ತಿದ್ದಾನೆ ಅಂದರೆ ನೀನು ಕೂಡ ಸೇರಿ ಅವನಿಗೆ ಪ್ರಚೋದಿಸಿ ನಿಶ್ಚಿತಾರ್ಥದವರೆಗೆ ತಂದುಬಿಟ್ಟಿಯಲ್ಲ. ಇಲ್ಲಿ ನೋಡಿ ಚಿಕ್ಕಮ್ಮ, ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊ. ಎಂದಾದರೂ ಒಂದಿನ ಎಲ್ಲರೂ ಸತ್ಯ ಗೊತ್ತಾಗುತ್ತೆ. ನೀವಿಬ್ಬರು ತುಂಬಾ ಪಶ್ಚಾತ್ತಾಪ ಪಡ್ತೀರಿ, ನೋಡ್ಕೊಳ್ಳಿ ಅಂತ ಸಾಮ್ರಾಟ್ ಹೇಳ್ದ. ಸಾಮ್ರಾಟ್ ಅವಳು ಏನು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮೊಮ್ಮಗಳೇ ಆಗಿದ್ರೂ ಕೂಡ ನನ್ನ ಮಗನ ಜೀವನವನ್ನು ನಾಶ ಮಾಡಿದ ಅವಳನ್ನು ನನ್ನಿಂದ ಕ್ಷಮಿಸೋದು ಆಗೋದಿಲ್ಲ. ರೋಹಿಣಿಗೂ ಸೂರ್ಯನಿಗೂ ಖಂಡಿತ ಮದುವೆ ನಡೆಯುತ್ತೆ. ಒಂದು ವೇಳೆ ಆ ಮದುವೆ ನಡೆಯದಿದ್ದರೆ ನನ್ನ ಶವ ಸಂಸ್ಕಾರನೇ ನಡೆಯುತ್ತೆ. ಯಾರಾದರೂ ಏನಾದರೂ ಕುತಂತ್ರ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡ್ರೆ ಆಮೇಲೆ ಈ ಮನೆಯಲ್ಲಿ ಸಾವು ಸಂಭವಿಸುತ್ತೆ, ಅದು ಸತ್ಯ ಅಂತ ಹೇಳಿದರು. ಅಮ್ಮ ಪ್ಲೀಸ್ ಬಾಯಿ ಮುಚ್ಕೊಂಡು ನೀನೀಗ ಒಳಗೆ ಹೋಗು. ಈಗಾಗಲೇ ನಿಶ್ಚಿತಾರ್ಥ ಕೂಡ ಮಾಡಿ ಆಗಿದೆ ತಾನೇ, ಸುಮ್ಮನೆ ಯಾಕೆ ಸಾವು ನೋವು ಅಂತ ಮಾತನಾಡ್ತಿದೀಯ, ನೀನು ಹೋಗು ಅಂತ ಸೂರ್ಯ ಹೇಳಿದ ಕೂಡಲೇ ಹೊರಟರು. ಸಾಮ್ರಾಟ್ ಸೂರ್ಯನನ್ನು ನೋಡಿ, ನಿನ್ನನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಸರವಾಗ್ತಿದೆ ಕಣೋ ಸೂರ್ಯ. IPS ಆಫೀಸರ್ ಕಣೋ ನೀನು, ಆದರೆ ಸ್ವಲ್ಪನೂ ಅರ್ಥ ಮಾಡ್ಕೊಳ್ದೆ ಇನ್ನೂ ಸಾಕ್ಷಿ ಆಧಾರ ಅಂತ ಹುಡುಕೊಡ್ತಿದೆಯಲ್ಲೋ. ನಿನ್ನ ಮಗು ಹುಟ್ಟಿ ಬೆಳೆದು ಬಂದು ನನ್ನ ಅಮ್ಮ ಏನು ತಪ್ಪು ಮಾಡಿದರು, ಯಾಕೆ ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟೆ ಅಂತ ನಿನ್ನ ಎದೆಪಟ್ಟಿ ಹಿಡಿದು ಕೇಳುತ್ತೆ ನೋಡು. ಆಗ ಅರ್ಥ ಆಗುತ್ತೆ ನಿನಗೆ, ಪ್ರೀತಿಗೆ ಬೇಕಾಗಿರೋದು ಸಾಕ್ಷಿ ಇಲ್ಲ, ಆಧಾರನೂ ಅಲ್ಲ, ಅಥವಾ ಭಾವನೆಗಳು ಅಂತ ಅಂದ. ಆದರೆ ನಿನ್ನ ಬಳಿ ಮಾತನಾಡಿ ಏನೂ ಪ್ರಯೋಜನ ಇಲ್ಲ, ಹೇಗೋ ಹಾಳಾಗಿ ಹೋಗು ಅಂದವನು ಈಗ ಬೈಕ್ ತಗೊಂಡು ನೀಲು ಮನೆಗೆ ಹೊರಟನು. ಸಾಮ್ರಾಟ್ ಎಷ್ಟೇ ಸಾಕ್ಷಿ ಆಧಾರ ಅಂದರೂ ಸೂರ್ಯನ ಮನಸ್ಸು ಮಾತ್ರ ತುಡಿತಲೇ ಇತ್ತು. ಒಂಟಿಯಾಗಿ ಹೋಗಿ ಏನು ಮಾಡ್ತಾಳೆ ಅಂತ ಒಳಗೊಳಗಡೆ ಯೋಚಿಸಿದವನಿಗೆ, ನಿನ್ನ ಕೆಲಸವನ್ನು ಮಾತ್ರ ನೋಡು, ಅವಳೇ ಬೇಡ ಅಂತ ಹೇಳಿದೆಯಲ್ಲ, ಈಗ ಅವಳ ಬಗ್ಗೆ ಯಾಕೆ ಚಿಂತೆ ಅಂತ ಅವನ ಮನಸ್ಸಾಕ್ಷಿ ಪ್ರಶ್ನಿಸಿದಾಗ ಯಾವುದೇ ಉತ್ತರ ಹೇಳಲಾಗದೆ ಬೈಕ್ ತಗೊಂಡು ಹೊರಗೆ ಹೊರಟನು ಸೂರ್ಯ. ಇತ್ತ ಮಾದೇಶನ ಮನೆಯಲ್ಲಿ ಕಣ್ಮಣಿ ಮತ್ತು ಇವತ್ತು ಹೇಗಾದರೂ ಮಾವನಿಗೆ ಸತ್ಯ ಹೇಳಬೇಕು. ಇವತ್ತು ಆಸ್ಪತ್ರೆಯಲ್ಲಿ ಬೇರೆ ನೋಡಿದರೆ ಕಷ್ಟ. ಒಂದು ವೇಳೆ ಅವರು ಏನಾದರೂ ಹೇಳಿದಾರಾ, ಮಾವನಿಗೆ ಸತ್ಯ ಏನಾದರೂ ಗೊತ್ತಾಗಿದೆಯಾ ಅಂತ ಹಲವು ಪ್ರಶ್ನೆ, ಹಲವು ಅನುಮಾನಗಳು ಈಗ ಕಣ್ಮಣಿಯಲ್ಲಿ ಒಳಗೊಳಗೆ ಇದ್ದಾಗ ಕಣ್ಮಣಿ ಅನ್ನೋ ಅವಳ ಅಮ್ಮನ ಧ್ವನಿ ಕೇಳಿಸ್ತು. ಮೆಲ್ಲನೆ ನಡೆದು ಹೊರಗೆ ಹೋಗಿ ನೋಡಿದವಳು ಅವಳ ಅಮ್ಮನೇ ಬಂದಿರೋದು. ಅದನ್ನು ನೋಡಿ ಕೈಯಲ್ಲಿ ಚೀಲದೊಂದಿಗೆ ತಾಯಿಯನ್ನು ನೋಡಿದ ಕೂಡಲೇ ಅವಳಿಗಂತೂ ತುಂಬಾ ಸಂತೋಷ ಆಯಿತು. ಅಮ್ಮ ಬಾ ಬಾ, ಚೆನ್ನಾಗಿದೆಯಾ? ಎಷ್ಟು ದಿನ ಆಯ್ತಮ್ಮ ನೀನು ಬಂದು ಹೋಗಿ, ಯಾಕೆ ನಿನಗೆ ಮಗಳನ್ನು ನೋಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾನೆ ಅವಳ ಬಳಿ ಹೋದ್ಲು ಕಣ್ಮಣಿ. ಏನೇ ಮಗಳೇ, ಕಣ್ಮಣಿ ಗರ್ಭಿಣಿಯಾಗಿದೆಯಾ? ಒಂದೇ ಒಂದು ಮಾತು ಕೂಡ ಈ ಹೆತ್ತಾಯಿಗೆ ಹೇಳಲಿಲ್ವಲ್ಲ, ನೋಡಿದ್ಯಾ ಅಂತ ಅವಳು ಅಮ್ಮ ಹೇಳಿದಾಗ, ಅದು ಅಮ್ಮ ಮಾವ ನನ್ನ ಬಳಿ ಇನ್ನೂ ಕೂಡ ಮಾತನಾಡ್ತಾನೇ ಇಲ್ಲ, ಅವ್ರಿಗೆ ಹೇಳ್ದೇ ನಾನು ಹೇಗೆ ನಿನಗೆ ಹೇಳೋದು, ಅದಕ್ಕೆ ನಾನು ಯಾರಿಗೂ ಹೇಳ್ದೆ ಹೀಗೆ ಇದ್ದೇ ಬಿಟ್ಟೆ ಅಮ್ಮ ಅಂದ್ಲು. ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಕಣ್ಮಣಿ? ಇದೇನು ಮುಚ್ಚಿಡುವ ವಿಷಯನ ನನ್ನ ತಮ್ಮನ ಬಳಿಯಾದರೂ ಹೇಳಬೇಕಿತ್ತು ಅಲ್ವಾ ಅಂತ ಅಮ್ಮ ಹೇಳಿದರು. ಹೌದಮ್ಮ, ನಿನ್ನ ತಮ್ಮ ಎಲ್ಲಿ ಮಾತನಾಡಲು ಬಿಟ್ಟರು ನನ್ನನ್ನು. ನಾನು ಹತ್ತಿರ ಹೋದರೆ ಸಾಕು ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಅವ್ರ ಬಳಿ ಹೋಗಿ ನಾನು ಏನು ಅಂತ ಹೇಳೋದಮ್ಮ?
ಈಗಲೂ ಅವರಿಗೆ ಏನೂ ಗೊತ್ತಿಲ್ಲ. ನಿನ್ನ ಪಾಡಿಗೆ ಹೀಗೆ ಬಂದಿದ್ದೀಯಾ? ಹೌದು, ನಿನಗೆ ಹೇಗೆ ಗೊತ್ತು? ಸಾಮ್ರಾಟ್ ಮಾವ ಹೇಳಿದ್ರಾ ಅಂತ ಅವಳು ಕೇಳಿದ್ಲು. ಸಾಮ್ರಾಟನ್ನು ನಾನು ನೋಡಲೇ ಇಲ್ಲ. ನನಗೆ ನನ್ನ ತಮ್ಮ ಮಹಾದೇಶನ ಇದನ್ನು ಹೇಳಿದ್ದು ಅಂದಾಗ ಕಣ್ಮಣಿಗೆ ಆಶ್ಚರ್ಯ, ಆಘಾತ ಎರಡೂ ಕೂಡ ಒಟ್ಟಿಗೆ ಬೆರೆತು ಮುಖದಲ್ಲಿ ಕಾಣ್ತಾ ಇತ್ತು. ಅಮ್ಮ, ನೀನು ಏನು ಹೇಳ್ತಿದ್ದೀಯಾ? ಮಹಾದೇಶ್ ಮಾವನ ಅಂತ ಕೇಳಿದ್ದು. ಹೌದಮ್ಮ, ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ತಮ್ಮ ನನ್ನನ್ನು ನೋಡಲು ಬಂದಿದ್ದ. ಸ್ವಲ್ಪ ಸಮಯದಲ್ಲಿ ಹಿಂದೆ ಅಂದ್ಲು. ಸ್ವಲ್ಪ ಸಮಯದ ಹಿಂದೆ ಕಣ್ಮಣಿಯ ತಾಯಿ ಅಶ್ವಿನಿ ಮನೆಯೊಳಗಡೆ ಕೆಲಸ ಮಾಡ್ತಾ ಇದ್ದಾಗ ಮಹಾದೇಶ್ನ ಬೈಕ್ ಬಂದು ಮನೆಯ ಭಾಗದಲ್ಲಿ ನಿಂತಿತ್ತು. ಅಶ್ವಿನಿ ಹೊರಗೆ ಹೋಗಿ ನೋಡಿದಾಗ ಮಹಾದೇಶ್ ಬಂದಿದ್ದನ್ನು ನೋಡಿ, ಹೇಗಿದೀಯಾ ರಾಜ? ಚೆನ್ನಾಗಿದೀಯಾ? ಒಂದಿನ ಕೂಡ ನೀನು ನನ್ನ ಹತ್ರ ಮಾತನಾಡಲೇ ಇಲ್ವಲ್ಲೋ, ನನ್ನನ್ನು ಕ್ಷಮಿಸ್ಬಿಡೋ ಅಂದು ಅವಸರಪಟ್ಟು ಚಿಕ್ಕಮ್ಮನನ್ನು ಕಳ್ಕೊಂಡ್ಬಿಟ್ಟೆ ಅಂತ ಮಹಾದೇಶ್ನನ್ನು ನೋಡಿದ ತಕ್ಷಣ ಅಶ್ವಿನಿ ಏನೇನೋ ಹೇಳಿ ಅಳ್ತಾ ಇದ್ಲು. ಈಗ ಮಹಾದೇಶ್ನ ಬಿಗಿಯಾದ ಮುಖಭಾವದೊಂದಿಗೆ ನಡೆದಿದ್ದನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯ ಇಲ್ಲ. ಇನ್ಮುಂದೆ ನಡೆಯೋದು ನೋಡೋಣ. ಈಗ ಕಣ್ಮಣಿ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳುವಾಗಲೇ ಅಶ್ವಿನಿ ಮುಖ ಅರಳಿತು. ಹೆದರಿಕೊಂಡು ಅವಳು ನನ್ನ ಹತ್ರ ಹೇಳಲಿಲ್ಲ. ಇವತ್ತೇ ನನಗೂ ಗೊತ್ತಾಗಿದ್ದು, ಇನ್ಮುಂದೆ ಅವಳನ್ನು ಒಂಟಿಯಾಗಿ ಬಿಡಬಾರ್ದು. ನೀನು ಕೂಡ ಅಲ್ಲಿಗೆ ಬಂದು ನಮ್ಮ ಜೊತೆಗಿದ್ದು ಮಗುವನ್ನು ನೋಡ್ಕೊ. ಅವಳಿಗೆ ಸುಖವಾಗಿ ಮಗುವಾಗಲಿ. ನೀನು ಜೊತೆಯಲ್ಲಿದ್ದು ಅವಳನ್ನು ನೋಡ್ಕೊ. ನನಗೆ ಅಮ್ಮ ಇಲ್ಲ, ಅವಳಿಗೆ ತಾಯಿ ಇದ್ದರೂ ಯಾಕೆ ಇಲ್ದಂತಿರಬೇಕು. ನಮ್ಮಿಬ್ಬರಿಗೂ ಆಸರೆಯಾಗಿ ನೀನು ಅಲ್ಲಿಗೆ ಬಂದು ಇರು ಅಂತ ಅವನು ಹೇಳ್ದ. ಹಾಗೆಯೇ ಅವನ ಕೆನ್ನೆಯನ್ನು ಹಿಡಿದು ಕ್ಷಮಿಸ್ಬಿಡು ರಾಜ. ನೀನು ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಅತ್ಲು. ಅಕ್ಕ, ಈಗ ಅದನ್ನೆಲ್ಲ ಬಿಡು. ಈಗ ಮಗುವನ್ನು ಬಂದು ನೋಡ್ಕೊ. ಪಾಪ ಒಂಟಿಯಾಗಿ ಕಷ್ಟಪಡ್ತಾ ಇದ್ದಾಳೆ. ನನ್ನಿಂದ ಜೊತೆಯಲ್ಲೇ ಇದ್ದು ನೋಡ್ಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಕೆಲಸದ ವಿಷಯವಾಗಿ ನಾನು ಆಗಾಗ ಹೊರಗೆ ಹೋಗ್ತಾ ಇರ್ತೀನಿ. ಆದ ಕಾರಣ ಇನ್ಮುಂದೆ ನೀನು ಇಲ್ಲಿ ಒಂಟಿಯಾಗಿ ಇರಬಾರ್ದು. ಅಲ್ಲಿ ಬಂದು ಇರು. ಇನ್ಮುಂದೆ ಅದೇ ನಿನ್ನ ಮನೆ. ನಾನು ಬರೋದಿಲ್ಲ ಅಂತ ಹಠ ಹಿಡಿದ್ರೆ ನಾನು ಕಣ್ಮಣಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದು ಬಿಡ್ತೀನಿ. ಅವಳನ್ನು ನೀನೇ ನೋಡ್ಕೊ ಅಂತ ಹೇಳ್ದ. ಅಯ್ಯೋ ರಾಜ, ಹಾಗೆಲ್ಲ ಮಾಡಬೇಡಪ್ಪ. ನಾನೇ ಬರ್ತೀನಿ. ಅಲ್ಲಿದ್ದೇ ನಾನು ಅವಳನ್ನು ನೋಡ್ಕೋತೀನಿ. ಆಮೇಲೆ ಇಲ್ಲಿಗೆ ಕರ್ತಂದುಬಿಟ್ರೆ ನೋಡುವ ಜನ ಏನೋ ಕೋಪದಲ್ಲಿ ನೀನು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ ನೀವಿಬ್ಬರು ದೂರ ಆಗೋದು ಬೇಡ. ನಾನೇ ಅಲ್ಲೇ ಇದ್ದು ನೋಡ್ಕೋತೀನಿ. ಆದರೂ ಯಾಕೆ ಇನ್ನೂ ಕಣ್ಮಣಿ ಹತ್ರ ನೀನು ಮಾತನಾಡದೇ ಇದೆಯಾ? ಅವಳ ಮೇಲೆ ನಿನಗೆ ಇನ್ನೂ ಕೋಪ ಹೋಗಿಲ್ವ ರಾಜ ಅಂತ ಅವಳ ತಾಯಿ ಕೇಳಿದ್ಲು. ಇಲ್ಲಿ ನೋಡಕ್ಕ, ಅವಳ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡ್ರು ಅಮ್ಮನ ಮುಖವೇ ನನ್ನ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಅಮ್ಮನ ಸಾವು ನನ್ನ ಮನಸ್ಸಿಂದ ಇನ್ನೂ ಹೋಗ್ತಿಲ್ಲ. ಮಗು ಹುಟ್ಟಲಿ, ಎಲ್ಲವೂ ಸರಿಯಾಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ದೂರ ಇರೋದು ತಪ್ಪಲ್ಲ. ಸರಿ, ನೀನು ಹೊರಡು. ನಿನ್ನನ್ನು ಮನೆಯಲ್ಲಿ ಬಿಟ್ಟು ನಾನು ಮಿಲ್ಗೆ ಹೋಗಬೇಕು ಅಂದ ಮಾದೇಶ. ಸರಿನಪ್ಪ ರಾಜ, ಇರು, ನಾನು ಬಟ್ಟೆ ತಗೊಂಡು ಬರ್ತೀನಿ ಅಂತ ಒಂದು ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ತೆಗೆದಿಟ್ಕೊಂಡು ಮಹಾದೇಶನೊಂದಿಗೆ ಹೊರಟಳು. ಗೇಟ್ನ ಹೊರಗೆ ಅವಳನ್ನು ಇಳಿಸ್ಬಿಟ್ಟು, ಸರಿಕಾ, ನೀನು ಒಳಗೆ ಹೋಗು, ಅವಳನ್ನು ನೋಡ್ಕೊ. ನನ್ನ ಹತ್ರ ಹೇಳಲಿಲ್ಲ ಅಂತ ಅವಳನ್ನು ಏನು ಬೈಬೇಡ. ಅವಳು ನನಗೆ ಹೆದರ್ಕೊಂಡೇ ಹೇಳಲಿಲ್ಲ. ನಾನು ಸ್ವಲ್ಪ ಹೊತ್ತಿನಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋದನು ಮಹಾದೇಶ. ಇತ್ತ ಕಣ್ಮಣಿ ಮತ್ತು ಅವಳ ತಾಯಿಯ ಸಂಭಾಷಣೆ ಈಗ ಎಲ್ಲವನ್ನ ಹೇಳಿ ಮುಗಿಸಿದ ಮೇಲೆ ತನ್ನ ತಾಯಿಯನ್ನು ತಪ್ಕೊಂಡ್ಳು ಕಣ್ಮಣಿ. ಅಮ್ಮ, ಮಾವನಿಗೆ ನನ್ನ ಮೇಲೆ ಪ್ರೀತಿ ಇದ್ದೇ ಇದೆ, ಆದರೆ ಅವನು ಮಾತನಾಡ್ತಿಲ್ಲ. ಅದೇ ನನಗೆ ಕಷ್ಟ ಆಗಿದೆ. ನಾನು ಬೇಕಂತೆ ಅವನ ಹತ್ರ ಹೇಳದೇ ಇರೋದಲ್ಲ. ಬಹಳ ಸಲ ಪ್ರಯತ್ನಿಸ್ದೆ. ನನ್ನನ್ನು ನೋಡಿದ್ರೇ ಸಾಕು ಬೇಗ ಬೀಳ್ತಾರೆ. ಹೇಗೆ ನಾನು ಹೋಗಿ ಹೇಳೋದು? ಇವತ್ತು ಹೇಗಾದರೂ ಹೇಳಿಬಿಡೋಣ, ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲೇ ಮಾವನಿಗೆ ತಾನಾಗಿಯೇ ಗೊತ್ತಾಗಿ ನಿನ್ನನ್ನು ಕರ್ಕೊಂಡು ಬಂದುಬಿಟ್ರು. ಸರಿ ಬಿಡುಮ್ಮ, ಅವರು ಬಂದರೆ ಇವತ್ತು ನಾನು ಖಂಡಿತ ಮಾತನಾಡ್ತೀನಿ ಅಂತ ಕಣ್ಮಣಿ ಹೇಳಿದ್ಲು. ಸರಿ ಕಣ್ಮಣಿ, ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ನಿನ್ನ ಜೊತೆಯಲ್ಲೇ ಇದ್ದು ನಾನು ನಿನ್ನನ್ನು ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿಬಿಟ್ಟು, ಸರಿ ಕಂದ, ನಾನು ಹೋಗಿ ನಿನಗೆ ಮಜ್ಜಿಗೆ ತರ್ತೀನಿ, ನೀನು ಕೊಟ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೋ ಅಂದ್ಲು. ಅಮ್ಮ ನೀನಿರು, ನಾನು ಹೋಗಿ ಮಜ್ಜಿಗೆ ಕಡಿತೀನಿ ಅಂದ್ಲು ಕಣ್ಮಣಿ. ಕಣ್ಮಣಿ, ನಾನು ತರ್ತೇನೆ, ಅದು ನಿನ್ನ ಗಂಡ ನಿನ್ನನ್ನು ಭದ್ರವಾಗಿ ನೋಡ್ಕೊಳ್ಳಲು ಹೇಳಿದ್ದಾನೆ.
ನಿನ್ನನ್ನು ಒಂದು ಕೆಲಸವೂ ಮಾಡಲು ಬಿಡದೆ ಇನ್ನು ನಾನು ಎಲ್ಲವನ್ನ ನೋಡ್ಕೋತೀನಿ ಅಂತ ಹೇಳಿದ್ಲು ಕಣ್ಮಣಿಯ ತಾಯಿ. ಅವಳಿಗೆ ತನ್ನ ಗಂಡನ ಮೇಲೆ ಒಂದು ರೀತಿಯ ಪ್ರೀತಿ ಉಂಟಾಯಿತು. ಇವತ್ತು ಹೇಗಾದರೂ ಸರಿ ಮಾವನ ಹತ್ರ ಮಾತಾಡಬೇಕು ಅಂತ ಅವಳು ಯೋಚಿಸ್ತಿರುವಾಗಲೇ ಮಾದೇಶ್ನ ಬೈಕ್ ಸೌಂಡ್ ಕೇಳಿಸ್ತು. ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ? ಮಾದೇಶ್ನ ಹತ್ರ ಹೇಳ್ತಾಳ ಅಥವಾ ಮಾದೇಶ ಸಾಫ್ಟಾಗಿ ಮಾತಾಡಿ ಅವಳು ಹೇಳೋದನ್ನು ಕೇಳಿಸ್ಕೊತಾಳ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.